ಇವರು ಕೂಡ ಹೆಸರನ್ನ ಹೇಳಿಲ್ಲ. ವಯಸ್ಸು 50, ಮೆನೋಪಾಸ್ ಆಗಿ 2 ವರ್ಷಗಳು ಕಳೆದಿವೆ. ನನಗೆ 6 ತಿಂಗಳಿನಿಂದ ಓವರ್ ಆಕ್ಟಿವ್ ಬ್ಲಾಡರ್ ಸಮಸ್ಯೆ ಇದೆ, ಪರಿಹಾರ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಈ ಸಮಸ್ಯೆಯನ್ನ ಕುರಿತಾಗಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ ಡಾಕ್ಟರ್ ಸಿಂಧು, ಸಹಾಯಕ ಪ್ರಾಧ್ಯಾಪಕರು. ಮೆನೋಪಾಸ್ ಆಗಿ 2 ವರ್ಷ ಆಗಿದೆ ಅಂತ ಹೇಳ್ತೀರಿ. ಸೊ ಇವೆಲ್ಲ ಪೋಸ್ಟ್ ಮೆನೋಪಾಸಲ್ ಸಿಂಡ್ರೋಮ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಒಂದು ಅತಿ ಕಾಮನ್ ಆದ ಒಂದು ಕಂಪ್ಲೇಂಟ್ ಅಂತ ಹೇಳ್ಬೋದಮ್ಮ. ಇದರಲ್ಲಿ ನಿಮಗೆ ಅರ್ಧ ಗಂಟೆಗೆ ಒಂದ್ಸಲ ಮೂತ್ರ ಮಾಡಬೇಕು ಅಂತ ಅನ್ಸೋದು, ಮೂತ್ರ ಮಾಡಿದ್ರೂ ಸಹ ಹೋಗಿಲ್ಲ, ಇನ್ಕಂಪ್ಲೀಟ್ ಇವ್ಯಾಕ್ಯುಯೇಷನ್ ಅಂತ ಹೇಳ್ತೀವಿ, ಆ ಥರ ಎಲ್ಲ ಆಗೋ ಒಂದು ಸಾಧ್ಯತೆ ಇದೆ. ನಾ ಹೇಳ್ದ ಹಾಗೆ ಇದು ಪೋಸ್ಟ್ ಮೆನೋಪಾಸಲ್ ಸಿಂಡ್ರೋಮ್ ಅಲ್ಲಿ ಅತಿ ಕಾಮನ್ ಆಗಿ ಬರುವಂತಹ ನಿಮಗೆ ಒಂದು ತೊಂದರೆ. ಇದು ಇನ್ನು ಬೇರೆ ಕಾರಣಗಳೇನು ಇದಕ್ಕೆ ಅಂತಂದ್ರೆ, ನಿಮ್ಮಲ್ಲಿ ಬೇರೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೆ, ಮೇ ಬಿ ಡಯಾಬಿಟಿಸ್ ಮೆಲಿಟಸ್ ಇರ್ಬೋದು, ಇಲ್ಲ ಸ್ಟ್ರೋಕ್ ಅಂತ ಒಂದು ಸಮಸ್ಯೆ ಇರ್ಬೋದು, ಮಲ್ಟಿಪಲ್ ಸ್ಲಿರೋಸಿಸ್, ಈ ಒಂದು ಸಾರ್ವದೈಹಿಕ ದೇಹದ ತೊಂದರೆ, ಇದರಿಂದಾಗಿನೂ ನಿಮಗೆ ಈ ಓವರ್ ಆಕ್ಟಿವ್ ಬ್ಲಾಡರ್ ಆಗೋ ಸಾಧ್ಯತೆ ಇದೆ. ಇದೆಲ್ಲ ತೊಂದರೆ ಇಲ್ಲ, ಶುಗರ್ ಇಲ್ಲ, ಬೇರೆ ತರಹದ ಯಾವುದೇ ಹೈಪರ್ ಟೆನ್ಷನ್ ಆಗಲಿ, ಬೇರೆ ಯಾವುದೇ ಕಾರಣ ಇಲ್ಲ ಅಂತಂದ್ರೆ, ಲೋಕಲ್ ಸಿಂಪ್ಟಮ್ಸ್ ಅಂದ್ರೆ ಏನ್ ಹೇಳ್ತೀವಿ, ಒಂದು UTI ಆಗ್ಬೋದು, ಕ್ರಾನಿಕ್ ಅಂಡ್ ಅಕ್ಯೂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆರ್ ಇನ್ಫ್ಲಮೇಷನ್ಸ್, ನೀವು ಅತಿಯಾಗಿ ಹೊರಗಡೆ ಟಾಯ್ಲೆಟ್ಸ್ ಯೂಸ್ ಮಾಡಿ ಫ್ರೀಕ್ವೆಂಟ್ ಆಗಿ ಯೂರಿನ್ ಇನ್ಫೆಕ್ಷನ್ ಆಗೋ ಒಂದು ಪಾಸ್ಟ್ ಹಿಸ್ಟ್ರಿ ನಿಮಗೆ ಇದ್ರೆ, ಈ ಒಂದು ಓವರ್ ಆಕ್ಟಿವ್ ಬ್ಲಾಡರ್ ಅನ್ನೋದು ಅತಿ ಕಾಮನ್ ಆದ ಒಂದು ಕಂಪ್ಲೇಂಟ್ ಅಂತ ಬರುತ್ತೆ. ಇದಲ್ದಲೆ ಅತಿಯಾಗಿ ಕಾಫಿ ಸೇವನೆ, ನೀವು ಜಾಸ್ತಿ ಕಾಫಿ ದಿನಕ್ಕೆ ಒಂದು 4-5 ಸಲ ಸೇವನೆ ಮಾಡ್ತಾ ಇದ್ರೆ, ಈಗ ಒಂದು 10-20 ವರ್ಷದಿಂದ ಈ ಒಂದು ಸಿಂಪ್ಟಮ್ ಬಹಳ ಕಾಮನ್ ಅಂತ ಹೇಳ್ಕೊಳ್ಬೋದು. ಇದಲ್ದಲೆ ನಿಮಗೆ ಯಾವುದಾದ್ರೂ ಬೇರೆ ಸರ್ಜರೀಸ್ ಆಗಿದ್ರೆ, ಈಗ ಮೂತ್ರಕೋಶ ಜಾರಿರೋದಿರ್ಬೋದು, ಅಥವಾ ಮೂತ್ರಕೋಶ ತೆಗೆದಿರೋ ಒಂದು ಹಿಸ್ಟರೆಕ್ಟಮಿ ಅಂತ ಏನು ಹೇಳ್ತೀವಿ, ಅದರಿಂದಾಗಿ ನಿಮ್ಗೆ ಏನಾದ್ರು ಸರ್ಜರಿ ಕಾಂಪ್ಲಿಕೇಶನ್ ಆ ಥರ ಏನಾದ್ರು ಆದರೆ ಈ ಒಂದು ಕಂಪ್ಲೇಂಟು ಕಾಮನ್ ಆಗುತ್ತಮ್ಮ. ನಾ ಹೇಳ್ದ ಹಾಗೆ ನಿಮಗೆ ದಿನಕ್ಕೆ ಹಲವಾರು ಬಾರಿ 6-8 ಬಾರಿ ನಾವು ನಾರ್ಮಲ್ ಅಂತ ಹೇಳ್ತೀವಿ, ಬಟ್ ಈ ಕಂಡೀಷನ್ ಇರೋ ಮಹಿಳೆಯರಲ್ಲಿ ದಿನಕ್ಕೆ ಹಲವಾರು ಬಾರಿ ಹೋಗೋ ಒಂದು ಅನಿಸಿಕೆ ಇರುತ್ತೆ. ಅರ್ಜ್ ಫಾರ್ ಮಿಕ್ಚುರೇಷನ್ ತುಂಬಾ ಜಾಸ್ತಿ ಇರುತ್ತೆ. ಒಂದ್ಸಲಿ ಹೋದ್ರೂ ಪದೇ ಹೋಗ್ಬೇಕು ಅಂತ ಅನ್ನಿಸ್ತಿರುತ್ತೆ. ಈ ಕಾರಣದಿಂದಾಗಿ ನೀವು ಮನೆಯಿಂದ ಹೊರಗಡೆ ಹೋಗೋಕ್ಕಾಗಲ್ಲ, ನಿಮ್ಮ ಕೆಲಸದಲ್ಲಿ ತೊಡಗೋಕ್ಕಾಗಲ್ಲ. ಹಾಗಾಗಿ ಡಿಪ್ರೆಷನ್ನಿಗೂ ಲೀಡ್ ಆಗ್ಬೋದು. ಮತ್ತೆ ಇಂಟರ್ನ್ ಆ ಡಿಪ್ರೆಷನ್ನಿಂದಾಗಿ ಮತ್ತೆ ನಿಮಗೆ ಇರೋ ಈ ಓವರ್ ಆಕ್ಟಿವ್ ಬ್ಲಾಡರ್ ಸಿಂಪ್ಟಮ್ಸು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತಮ್ಮ. ಇದಕ್ಕೆ ಮನೆಮದ್ದು ಅಂತ ನಾವೇನು ಹೇಳ್ಬೋದು ಅಂತಂದ್ರೆ, ಮನೆಯಲ್ಲೇ ನೀವು ಒಂದು ಹರಳೆಣ್ಣೆ ಇರ್ಬೋದು, ಇಲ್ಲ ಎಳ್ಳೆಣ್ಣೆ ಇರ್ಬೋದು, ಅದರಲ್ಲಿ ಯೋನಿ ಅಭ್ಯಂಗ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ಚೆನ್ನಾಗಿ ಸ್ನಾನಕ್ಕೆ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಮುಂಚೆ ಯೋನಿ ಅಭ್ಯಂಗ ಮಾಡ್ಕೊಳ್ಳೋದು, ಹಾಗೂ ಯೋನಿ ಸ್ವೇದ, ಬಿಸಿ ಅಥವಾ ಬೆಚ್ಚನೆ ನೀರಲ್ಲಿ ಅದನ್ನ ವಾಶ್ ಮಾಡೋದು. ಇದಲ್ದಲೆ ನೀವು ಆ ಜಾಗವನ್ನ ಹೈಜೀನ್ ಅಂದ್ರೆ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ಮನೆಯಲ್ಲೇ ಕೆಲವು ಟಿಪ್ಸ್ ಹೇಳ್ತೀನಿ. ಬೆಚ್ಚನೆ ನೀರಲ್ಲಿ ಸೈಂಧವ ಲವಣ ಹಾಕಿ ದಿನಕ್ಕೆ ಒಂದು 4 ಬಾರಿ ವಾಶ್ ಮಾಡೋದು. ನೀವು ಯಾವಾಗ ಮೂತ್ರ ವಿಸರ್ಜನೆ ಮಾಡ್ತೀರಾ, ಇವಾಗ ಹಲವಾರು ಬಾರಿ ಮಾಡ್ತೀರಾ, ಪ್ರತಿ ಬಾರಿಯೂ ಬೆಚ್ಚನೆ ನೀರಲ್ಲಿ ಸೈಂಧವ ಲವಣವನ್ನು ಹಾಕ್ಕೊಂಡು ಪ್ರಕ್ಷಾಲನ, ಯೋನಿ ಪ್ರಕ್ಷಾಲನ ಮಾಡುವಂಥದ್ದು, ಅಂದ್ರೆ ವಾಶ್ ಮಾಡುವಂಥದ್ದು. ಇದಲ್ದಲೆ ದಿನಕ್ಕೊಮ್ಮೆ ಮಲಗಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಬೆಚ್ಚನೆ ನೀರು ಅಥವಾ ಉಗುರು ಬೆಚ್ಚಗಿರೋ ನೀರಲ್ಲಿ ಅರಿಶಿನ ಹಾಗೂ ಮಂಜಿಷ್ಟ ಅಂತ ಹೇಳ್ತೀವಿ, ಇವೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಯೋನಿ ಧಾವನ ವಾಶ್ ಮಾಡಿ ಮಲಗುವಂಥದ್ದು. ಇದು ನೀವು ಮನೆಯಲ್ಲೇ ಮಾಡ್ಕೊಳ್ಳಬಹುದಾದ ಒಂದು ಮನೆಮದ್ದು ಅಂತ ಹೇಳ್ಬೋದು. ಇದಲ್ದಲೆ ನೀವು ನಮ್ಮ ಹತ್ರ ಬಂದ್ರೆ ಯೋನಿ ಪ್ರಕ್ಷಾಲನ ಹಾಗೂ ಯೋನಿ ಪಿಚ್ಚು ಅಂತ ಹೇಳ್ತೀವಿ. ಯೋನಿ ಪ್ರಕ್ಷಾಲನ ಅಂದ್ರೆ ಸಾಕಷ್ಟು ನಮ್ಮಲ್ಲಿ ಕಷಾಯ, ಔಷಧಿಯ ಕಷಾಯಗಳಿರುತ್ತೆ. ಪೆಲ್ವಿಕ್ ಫ್ಲೋರ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡುವಂತ ಕಷಾಯ, ಅದರಲ್ಲಿ ತಿಂಗಳಿಗೆ ಒಂದು 10 ದಿನ ಯೋನಿ ಪ್ರಕ್ಷಾಲನ ಹೇಳ್ತೀವಿ, ಆ ಥರ ಒಂದು 3 ತಿಂಗಳು ಬರಬೇಕಾಗತ್ತೆ. ಇಲ್ಲ ಯೋನಿ ಪಿಚ್ಚು ಧಾರಣ ಅಂತ ಹೇಳ್ತೀವಿ. ಆ ಕಾಟನ್ ಇದರಲ್ಲಿ ನಿಮ್ಮ ಯೋನಿಯಲ್ಲಿ ಒಂದು 3 ಅವರ್ಸ್, ಒಂದು 3 ಗಂಟೆ ಕಾಲ ದಿನ ಇಡೋದು 10 ದಿನದ ಮಟ್ಟಿಗೆ. ಈ ಸಾಕಷ್ಟು ಟ್ರೀಟ್ಮೆಂಟ್ಗಳಿದೆ ನೀವು ನಮ್ಮಲ್ಲಿ ಬಂದ್ರೆ, ಯೋನಿ ಧಾವನ ಹಾಗೂ ಯೋನಿ ಪಿಚ್ಚು. ಇದಲ್ದಲೆ ನೀವು ಯೋಗಾಸನ ಇದರಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಬಂಧ
ಮೂಲಾಧಾರ ಬಂಧ ಅಂತ ಹೇಳ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ ಈಕ್ವಿವೆಲೆಂಟ್ ಟು ಕೀಗಲ್ಸ್ ಎಕ್ಸಸೈಸ್. ಮೂಲಾಧಾರ ಬಂಧವನ್ನ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಪ್ರಾಕ್ಟೀಸ್ ಮಾಡೋದ್ರಿಂದ 20ರಿಂದ 25 ಸಲ, ನಾ ಹೇಳದ್ನಲ್ಲ, ಆ ಜಾಗದ ಒಂದು ಮಾಂಸಖಂಡವನ್ನು ಹಿಡಿಯೋದು ಬಿಡೋದು 25 ಸಲ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ. ಇದು ಮೂಲಾಧಾರ ಬಂಧ ಅಂತ ಹೇಳ್ತೀವಿ. ಇದನ್ನ ಮಾಡ್ಕೊಂಡು ಬಂದ್ರೆ ನಿಮಗೆ ನಿಧಾನವಾಗಿ ಪರಿಣಾಮ ಸಿಗುತ್ತೆ ಅಂತ ಹೇಳ್ಬೋದಮ್ಮ.